ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು, ನಮ್ ಪ್ರಪೋಸಲ್ ನಿಮ್ಗೆ ಇಷ್ಟ ಆಯ್ತಾ? ಸೂಪರ್, ಓಕೆ, ಏನ್ ಸಮಸ್ಯೆ ಇಲ್ಲ. ಆದ್ರೆ ನಿಮ್ ಮಗನ್ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡ್ತಾ ಇದ್ರಲ್ಲ ಮೊನ್ನೆ. ಕೆಟ್ಟದಾಗ? ಏನೋ ಯಾವುದೋ ಲಾಡ್ಜಲ್ಲಿ ಸಿಕ್ಬಿದ್ರಂತೆ. ಯಾರು ಹೇಳಿದ್ದು? ಅದೆಲ್ಲ ಸುಳ್ಳು. ಅವನ ಅಸ್ಟೆಂಟ್ ಜೊತೆ ಆಫಿಷಿಯಲ್ ಟೂರ್ಗೆ ಹೋಗಿದ್ದ. ರೂಮ್ ಸಿಕ್ಲಿಲ್ಲ ಅಂತ ಒಂದೇ ರೂಮಲ್ಲಿ ಉಳ್ಕೊಂಡಿದ್ದಾರಷ್ಟೇ. ಆದ್ರೂ ಒಂದೇ ರೂಮಲ್ಲಿ ಯಾಕೆ ಉಳ್ಕೋಬೇಕಾಗಿತ್ತು? ಈಗಿನ ಕಾಲದಲ್ಲಿ ಹುಡುಗರನ್ನ ನಂಬಕ್ಕಾಗೋದಿಲ್ಲ ಬಿಡಿ. ನೋಡಿ, ನನ್ನ ಮಗನ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಏನು ಮಾತಾಡೋಕೆ ಹೋಗ್ಬೇಡಿ. ನನ್ನ ಮಗ ಅಂತವನಲ್ಲ. ಕೋಪ ಮಾಡ್ಕೋಬೇಡಿ ಸರ್. ನಾನು ನಿಮ್ಮ ಮಗ ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ. ಮಾಡಿದ್ರು ಎಲ್ರಿಗೂ ಗೊತ್ತಾಗೋ ಥರ ಪಬ್ಲಿಕ್ ಮಾಡ್ಕೋಬಾರ್ದಾಗಿತ್ತು. ಈಗಿನ ಕಾಲದಲ್ಲಿ ಯಾರು ತಾನೇ ಏಕಪತ್ನಿ ವ್ರತಸ್ಥರಿದ್ದಾರೆ ಹೇಳಿ ಸರ್? ಒಳ್ಳೆ ಬಿಸ್ನೆಸ್ ಇದೆ, ಆಸ್ತಿ ಇದೆ, ಅಫೇರ್ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೂ ಸ್ವಲ್ಪ ಗುಟ್ಟಾಗಿ ಮೇಂಟೈನ್ ಮಾಡಿ. ಶಾಟ್ ಅಪ್ ವಿಲ್ ಯು? ಏನ್ರಿ ಅನ್ಕೊಂಡಿದ್ದೀರಾ ನನ್ನ ಮಗನ ಬಗ್ಗೆ? ದುಡ್ಡಿದೆ ಅಂತ ಅಫೇರ್ ಇಟ್ಕೊಳ್ಳೋದು ಶ್ರೀಮಂತರ ಬುದ್ಧಿ ಇರ್ಬೋದು. ನನ್ನ ಮಗ ಅಂತವನಲ್ಲ. ಅಪ್ಪಟ ಶ್ರೀರಾಮಚಂದ್ರ ಅವನು. ಇನ್ನೊಂದ್ಸಲ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಸಾಕು, ಸುಮ್ಮನೆ ಇರ್ರಿ. ಶ್ರೀರಾಮಚಂದ್ರ ಅಂತ ಶ್ರೀರಾಮಚಂದ್ರ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದಿಲ್ವಾ? ನಿಮ್ಮ ಮಗನ ಬಗ್ಗೆ ಇಡೀ ಊರೇ ಮಾತಾಡ್ತಾ ಇದೆ. ಏಯ್, ನಿಲ್ಸಪ್ಪ ಗಾಡಿನ, ನಿಲ್ಸಯ್ಯ. ಸರ್, ಲಂಚು? ನಿಮ್ ಲಂಚು ಬೇಡ, ನಿಮ್ ಜೊತೆ ಬಿಸ್ನೆಸ್ ಬೇಡ, ಹೋಗ್ರಿ. ಸರ್, ನನ್ನ ಮಾತು ಕೇಳಿ. ಸರ್, ಎಲ್ಲರೂ ನನ್ನ ಅರ್ಜುನ್ ಸರ್ ಬಗ್ಗೆ ಹೀಗೆ ಕೇಳ್ತಿದ್ರು ಸರ್. ಉತ್ತರ ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟಿದೆ ಸರ್. ಆಯ್ತು, ನೀನು ನಡಿಯಪ್ಪ. ಭಾವ, ಏನ್ ಭಾವ ಇದು? ಜೆಪಿ ನಮ್ ಶತ್ರು ಈ ಮನೆಗ್ ಬಂದಿದ್ದಾನಲ್ಲ. ನಮ್ಮ ಮನೆ ಒಡೆಯಕ್ಕೆ ಕಾಯ್ತಿದ್ದ ಅನ್ಸತ್ತೆ, ಅದಕ್ಕೆ ಬಂದಿದ್ದಾನೆ. ಇಡಿಯಟ್. ಅಲ್ಲ ಭಾವ, ಒಂದ್ ಕಾಲದಲ್ಲಿ ಜೆಪಿ ಮನೆಗೆ ಬರಬಾರ್ದು ಅಂದ್ರೆ ದೊಡ್ಡ ದೊಡ್ಡ ಜಗಳಗಳೇ ಆಗಿದೆ. ಅದು ಅಲ್ಲದೆ ಅವನ್ ವಿಚಾರಕ್ಕೆ ನೀವು ಅಕ್ಕ ಮನೆ ಬಿಟ್ಟು ಹೋಗುವಂತ ಕೆಟ್ಟ ಪರಿಸ್ಥಿತಿ ಕೂಡ ಬಂದಿತ್ತು. ಈಗ ನೋಡಿದ್ರೆ ಅಕ್ಕನೇ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ರಲ್ಲ. ಅವಳಿಗೂ ಚೆನ್ನಾಗಿ ಗೊತ್ತು ಪೂಜಾ, ನನ್ನ ಡಿವೋರ್ಸ್ ಕೇಸ್ನ ಯಾವ ಲಾಯರು ತಗೊಳ್ಳಲ್ಲ. ಜೆಪಿಗೆ ನನ್ನ ಕಂಡ್ರೆ ಆಗಲ್ವಲ್ಲ, ಅವನು ತಗೋತಾನೆ ಅನ್ನೋ ಉದ್ದೇಶದ ಮೇಲೆ ಅವನಿಗೆ ಕೇಸ್ ಕೊಟ್ಟಿದ್ದಾಳೆ. ಅಲ್ಲ, ಈ ಜೆಪಿ ಆದ್ರೂ ಹೇಗೆ ಬಂದ? ಅವನ ಪ್ರಕಾರ ಸೇವಂತಿ ಅವನ ಮಗಳ ಜೀವನ ನೀವು ಹೊಡಿಬೇಕು ಅಂತ ನೋಡ್ತಿದ್ದಾನ, ಅಥವಾ ನನಗೆ ಇನ್ನೊಂದು ಸಂಬಂಧ ಇದೆ ಅನ್ನೋ ಸುಳ್ಳನ್ನ ಸತ್ಯ ಅನ್ಕೊಂಡು ಬಂದಿದ್ದಾನ? ಭಾವ, ಈಗೇನೇ ಆದ್ರೂ ನಮ್ಗಾಗದೇ ಇರೋ ಲಾಯರು ಅಕ್ಕನ ಪರವಾಗಿ ನಿಮ್ ವಿರುದ್ಧ ವಾದ ಮಾಡ್ತಿರೋದು ನಮ್ಗೊಂಥರ ಶೇಮ್ ಅಲ್ವಾ? ಇಲ್ಲ ಪೂಜಾ, ಸೇವಂತಿ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ಲಿ ಬೇರೆ ಯಾರ್ದು ಕೈವಾಡ ಇದೆ. ಅವಳ ಮನಸ್ಸನ್ನ ಯಾರೋ ಕೆಡಿಸ್ತಾ ಇದ್ದಾರೆ ಅಂತ ನನಗನುಮಾನ. ಭಾವ, ಅಕ್ಕನ್ಗೆ ನಿಮ್ಮೆಲ್ಲ ತುಂಬಾ ನಂಬಿಕೆ. ಈ ವಿಚಾರದಲ್ಲಿ ಅವಳ ಮನ್ಸ್ ಕೆಡ್ಸೋ ಕೆಲಸ ಯಾರು ಮಾಡ್ತಾರೆ ಹೇಳಿ? ನೀವಂದ್ರೆ ಅಕ್ಕ ಪ್ರಾಣ ಬಿಡ್ತಾಳೆ ಭಾವ. ನಾನು ಅದನ್ನೇ ಹೇಳ್ತಿರೋದು ಪೂಜಾ. ಯಾರೇ ಬಂದು ನಿನ್ ಗಂಡ ಸರಿ ಇಲ್ಲ ಅಂದ್ರು ಅಷ್ಟು ಸುಲಭವಾಗಿ ನಂಬೋಳಲ್ಲ ನನ್ನ ಸೇವಂತಿ. ನನಗೆ ಡಿವೋರ್ಸ್ ಕೊಡೋ ಮಟ್ಟಕ್ಕೆ ಬಂದಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಇದರಲ್ಲಿ ಕಾಣದ ಕೈಗಳ ಕೈವಾಡ ಇದೆ. ಸೇವಂತಿ ಅವಳಾಗವಳೆ ನನ್ನ ಮೇಲೆ ಅನುಮಾನ ಪಡೋದಾಗ್ಲಿ, ನನ್ನಿಂದ ದೂರ ಆಗೋದಾಗ್ಲಿ ನಿರ್ಧಾರ ಮಾಡೋಳಲ್ಲ. ಅದ್ಯಾರಾದ್ರೂ ಆಗಿರ್ಲಿ, ನಾನು ಕಂಡು ಹಿಡ್ದೇ ಹಿಡಿತೀನಿ. ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ಏನಿದು? ಭಾವಂಗ್ ಅನುಮಾನ ಬಂದಿರೋ ಹಾಗಿದೆ. ಹಾಗೇನಾದ್ರೂ ಭಾವ ಕಣ್ಣು ಹಿಡಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಸಮಾಧಾನ ಮಾಡ್ಕೊ, ಅಳಬೇಡ. ಹೊರಟೆ ಹೋದ್ರಲ್ಲ ಸರ್ ಅವರು.
ನೀನ್ ಕೊಡೋ ಕಾಟಕ್ಕೆ ಅವನು ಹೋಗ್ದಲ್ಲೇ ಏನೇ ಮಾಡ್ತಾನೆ. ನಿನ್ನಂತ ಅವಿವೇಕಿ ಈ ಜಗತ್ನಲ್ಲೇ ಇಲ್ಲ. ನೋಡಿ, ನನ್ನ ಕ್ಲೈಂಟು ಮೊದಲೇ ನೊಂದಿದ್ದಾಳೆ. ಮತ್ತಷ್ಟು ನೋವು ಕೊಡಬೇಡಿ. ನೋಡಯ್ಯ, ನೀನ್ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರು. ಹಾಳಾದವಳೆ, ಸುಖವಾಗಿದ್ದ ಸಂಸಾರಕ್ಕೆ ನೀನೇ ಬೆಂಕಿ ಇಟ್ಕೊಂತ ಇದೆಯಲ್ಲೇ. ಚುಚ್ಚಿ ಚುಚ್ಚಿ ಮಾತಾಡಿ ನನ್ನ ಮೊಮ್ಮಗನ ಮನೆಯಿಂದ ಆಚೆ ಹೋಗಂಗ್ ಮಾಡ್ದಲ್ಲ. ಸಮಾಧಾನನ ನಿನ್ಗೆ ಸಮಾಧಾನನೇನೆ. ಹೋಗು, ಒಂದು ಚೊಂಬ ಹಾಲು ಕುಡಿ ಹೋಗು. ಬರೀ ನಿಮ್ಮ ಮೊಮ್ಮಗನ ಬಗ್ಗೆ ಯೋಚನೆ ಮಾಡ್ತಿರೋದು ಸ್ವಾರ್ಥ ಅಂತ ಅನಿಸ್ತಿಲ್ವಾ ನಿಮಗೆ? ನಿಮ್ಮ ಗಂಡನು ಇದೇ ರೀತಿ ಬೇರೆ ಹೆಣ್ಣಿನ ಜೊತೆ ಅಫೇರ್ ಇಟ್ಕೊಂಡಿದ್ರೆ ನೀವು ಸುಮ್ಮನೆ ಇದ್ ಬಿಡ್ತಿದ್ರ? ಏಯ್, ನೀನ್ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಇಲ್ಲ ಅಂದ್ರೆ ನಿನ್ ಮುಖದ ಮೇಲೆ ನನ್ ಕೈ ಬೆರಳು ಗುರ್ತಿರತ್ತೆ. ನೋಡು, ನೀನು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದ್ಲಿಲ್ಲಿಂದ ಹೋಗು. ಏನೋ ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ. ಮೊದಲು ಮರ್ಯಾದೆ ಕೊಡೋದನ್ನ ಕಲೀರಿ ನೀವು. ಮೂರು ಬಿಟ್ಟಿರೋ ನಿನ್ಗೆ ಮರ್ಯಾದೆ ಬೇರೆ ಕೇಡು. ತಲೆ ಒಡೆದು ಜೀವನ ಮಾಡೋದು ಒಂದೇ, ಈ ರೀತಿ ಸಂಸಾರ ಒಡೆದು ದುಡ್ಡು ಮಾಡೋದು ಒಂದೇ. ಇಲ್ಲಿ ಕೇಳು, ನಿನ್ಗೆ ಒಳ್ಳೇದಾಗಲ್ಲ. ಸರ್ವನಾಶ ಸರ್ವನಾಶ ಆಗೋಗ್ತ್ಯಾ. ಅತ್ತೆ, ನೀವ್ ಯಾಕೆ ಅವ್ರಿಗೆ ಶಾಪ ಹಾಕ್ತಾ ಇದ್ದೀರಾ? ಪಾಪ ಅವ್ರ ಕೆಲಸ ಮಾಡ್ತಾ ಇದಾರಷ್ಟೇ. ಏ ಕಲ್ಪನಾ, ನೀನು ಬಾಯಿ ಮುಚ್ಕೊಂಡು ಸುಮ್ನಿರು. ಇವನ್ಗೇನಾದ್ರೂ ನೀನ್ ಸಪೋರ್ಟ್ ಮಾಡಿದ್ರೆ ನಿನಗೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಶತ್ರುಗಳ ಮನೆಯಲ್ಲಿ ಒಂದ್ ಲೋಟ ನೀರು ಕುಡಿಯಲ್ಲ. ಇವನು ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಫಿ ಬೇರೆ ಕುಡಿತಾನೆ. ಅಜ್ಜಿ, ನಾನು ನಿಮ್ಗೆ ಆವಾಗ್ಲೇ ಹೇಳ್ದೆ, ಇವರಾಗಿ ಇವರೇ ಬಂದಿಲ್ಲ, ನಾನೇ ಇವ್ರನ್ನ ಕರೆದಿದ್ದು, ಅದಕ್ಕೆ ಬಂದ್ರು. ಯಾಕೆ ಇವ್ರಿಗೆ ಅವಮಾನ ಮಾಡ್ತಿದ್ದೀರಾ? ಹೌದಮ್ಮ, ಮಹಾತಾಯಿ, ಹೌದು, ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ನೀನು ಒಬ್ಳು ನೆಟ್ಟಿಗಿದ್ದಿದ್ರೆ ಇಂಥವ್ನ್ ಮುಂದೆ ನನ್ನ ಮೊಮ್ಮಗ ತಲೆ ತಗ್ಸುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣೆ. ಇಂಥವ್ರ ಮುಂದೆ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಿಮ್ಮ ಮೊಮ್ಮಗನ ತರ ಕಟ್ಕೊಂಡು ಹೆಣ್ತಿನ ಬಿಟ್ಟು ಕಣ್ಕಂಡವ್ರ ಜೊತೆ ಅಫೇರ್ ಇಟ್ಕೊಂಡು ಓಡಾಡ್ತಿಲ್ಲ ನಾನು. ಏಯ್, ನನ್ನ ಮೊಮ್ಮಗನ ವಿಷಯವಾಗಿ ಇನ್ನೊಂದು ಮಾತಾಡಿದ್ರೆ ನೀನ್ ಹಲ್ಲುದ್ರಿಸ್ಬಿಡ್ತೀನಿ. ಸರ್, ಅವಕಾಶ ಸಿಕ್ತು ಅಂತ ಆಳ್ಗೊಂದ್ ಕಳ್ಳ ಹೊಡಿಯಕ್ಕೆ ಪ್ರಯತ್ನ ಪಡ್ಬೇಡ. ನನ್ನ ಮೊಮ್ಮಗ ಕೋರ್ಟಲ್ಲಿ ತುಂಬಾ ಸಲ ನಿನ್ಗೆ ಮಣ್ಣು ಮುಗಿಸಿದ್ದಾನೆ. ನಿನ್ನ ಅನ್ಯಾಯಕ್ಕೆ ಚೀಮಾರಿ ಹಾಕಿದ್ದಾನೆ. ಅಲ್ಲಿಗೆ ಅವನ ಮುಂದೆ ನಿನ್ನ ಆಟ ಏನು ನಡೀಲಿಲ್ವಲ್ಲ. ಅದಕ್ಕೆ ಅವನ್ ಸಂಸಾರ ವಿಚಾರದಲ್ಲಿ ತಲೆ ಹಾಕಿ ಅವನ್ ಜೀವನನ ಸರ್ವನಾಶ ಮಾಡ್ಬೇಕು ಅಂತ ಇದ್ಯಾ? ಹಲೋ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಮಾತಾಡುವಾಗ ಕೋರ್ಟಲ್ಲಿ ವಾದ ಮಾಡಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ಸೈನ್ ಹಾಕದೆ ಓಡ್ ಹೋಗಿದ್ದು ನಿಮ್ಮ ಮೊಮ್ಮಗ. ನಾನು ಆಫೀಷಿಯಲ್ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಎಷ್ಟು ಸರಿ ಹೇಳ್ಬೇಕು ನಿಮಗೆ? ನೋಡು, ನಿನ್ ನಾಟ ಏನಿದ್ರು ನಮ್ಮ ಮನೆಯಿಂದ ಆಚೆ ಇಟ್ಕೋ. ನನ್ನ ಮನೆಯಲ್ಲಿ ನಿನ್ನ ಆಟ ನಡೆಯೋದಿಲ್ಲ. ಹೋಗ್ತಾ ಇರೋ.